ಯಾವುದೇ ರೀತಿ ಜಿಮ್ ವರ್ಕೌಟ್ ಇಲ್ಲದೆ, ಸಪ್ಲಿಮೆಂಟ್ಸ್ ತಗೊಳ್ದೆ, ಡಯಟ್ ಮಾಡದೆ ಫಿಟ್ ಆಗಿರಬೇಕು, ಆರೋಗ್ಯವಾಗಿರಬೇಕು, ಆಗಿನ ಕಾಲದವ್ರ ಥರ 100 ವರ್ಷ ಬದುಕಬೇಕು ಅಂದರೆ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ. ಮೊದಲನೇದು, ನಿಮ್ಮ ಹತ್ರ ಸಾಫ್ಟ್ವೇರ್ ಜಾಬ್ ಇರ್ಬೋದು, ಅಥವಾ 9 to 5 ಡೆಸ್ಕ್ ಜಾಬ್ ಇರ್ಬೋದು, ಅಥವಾ ಗೌರ್ಮೆಂಟ್ ಜಾಬ್ ಇರ್ಬೋದು. ಇದಕ್ಕೆ ಫಸ್ಟು ರಿಸೈನ್ ಮಾಡಿಬಿಟ್ಟು ಊರಲ್ಲಿ ತೋಟ ಇದ್ದರೆ ವ್ಯವಸಾಯಕ್ಕೆ ಇಳೀರಿ, ಇಲ್ಲದೇ ಇದ್ದರೆ ಬೆಂಗಳೂರಲ್ಲೇ ನೀವು ಗಾರೆ ಕೆಲಸ ಮಾಡ್ಬೋದು. ಆಮೇಲೆ ವ್ಯವಸಾಯ ಮಾಡುವಾಗ ಒಂದು ಕಂಡೀಷನ್ನು, ನೀವು ಯಾವುದೇ ರೀತಿ ಟ್ರ್ಯಾಕ್ಟ್ರು ಯೂಸ್ ಮಾಡೋಂಗಿಲ್ಲ. ಉಳುಮೆ ಮಾಡೋಕ್ಕೆ ನೇಗಿಲೇ ಯೂಸ್ ಮಾಡಬೇಕು. ನೆಕ್ಸ್ಟು, ಒಂದು ಸ್ವಿಚ್ ಹೊತ್ಬಿಟ್ಟು ಪಂಪ್ನ ಆನ್ ಮಾಡೋ ಹಾಗಿಲ್ಲ. ಬಾವಿ 2 ಕಿಲೋಮೀಟ್ರ್ ದೂರ ಇರುತ್ತೋ, 3 ಕಿಲೋಮೀಟ್ರ್ ದೂರ ಇರುತ್ತೋ, 5 ಕಿಲೋಮೀಟ್ರ್ ದೂರ ಇರುತ್ತೋ, ಅಲ್ಲಿಗೆ ಹೋಗಿ ಆ ನೀರನ್ನ ಸೇದಿ ಆ 20-30 kg ಬಿಂದಿಗೆಗಳನ್ನ ಇಟ್ಕೊಂಡ್ಬಂದು ನೀವೇ ಗಿಡಕ್ಕೆ ನೀರು ಹಾಕಬೇಕು. ಎರಡನೇ ಟಿಪ್ ಏನಪ್ಪ ಅಂತ ಅಂದರೆ, ನೀವು 3 ಹೊತ್ತೂ ಬರೀ ಮುದ್ದೆ ಅನ್ನ ಉಪ್ಸಾರು ಜೊತೆಗೆ ಸೊಪ್ಪು ಅಥವಾ ಕಾಳು ಇಷ್ಟೇ ತಿನ್ನಬೇಕು. ಹಪ್ಪಳ ಆಗಲಿ ಸಂಡಿಗೆ ಆಗಲಿ ತಿನ್ನೋ ಹಾಗಿಲ್ಲ. ಈ ರೀತಿ ಮಾಡಿದ್ರೆ ಯಾವುದೇ ರೀತಿ ಜಿಮ್ ವರ್ಕೌಟ್ ಇಲ್ಲದೆ, ಸಪ್ಲಿಮೆಂಟ್ಸ್ ಇಲ್ಲದೆ, ಡಯಟ್ ಇಲ್ಲದೆ ನೀವು ಫಿಟ್ ಆಗ್ಬೋದು, ಆರೋಗ್ಯವಾಗಿರ್ಬೋದು, 100 ವರ್ಷ ಬದುಕ್ಬೋದು.